ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನಾನು ನಿಮಗೆ ನಿನ್ನೆ ತಿಳಿಸಿದ್ದೆ, ಇವತ್ತು ಒಂಥರ ಸ್ಪೆಷಲ್ ಡೇನೇ. ಎಸ್, ಇವತ್ತು ನನ್ನ ಮಗಳ ಹುಟ್ಟಿನ ದಿನ. ಆ್ಯಂಡ್ ಇವತ್ತಿದ್ದಿದ್ರೆ ಅವಳಿಗೆ 7 ವರ್ಷ ಆಗ್ತಾಯಿತ್ತು. 2 ವರ್ಷ ನಮ್ಮ ಜೊತೆ ಇದ್ಲು. ಚೆನ್ನಾಗಿ ಅಂದರೆ 1 ವರ್ಷದ ಮೇಲೆ 8 ತಿಂಗಳು ನಮ್ಮ ಜೊತೆ ತುಂಬಾ ಚೆನ್ನಾಗಿತ್ತು. ಆ 3 ತಿಂಗಳು ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇದ್ದಿದ್ರೆ ಇವತ್ತು 7 ವರ್ಷ. ಆ್ಯಂಡ್ ಈಗಲೂ ನನಗೆ ನೆನಪಿದೆ. ಸೊ ಡೆಲಿವರಿ ವಾರ್ಡ್ ಆಗಿರ್ಬೋದು, ಅವಳು ಹುಟ್ಟಿದಾಗ ಆಗಿರ್ಬೋದು, ಆ್ಯಂಡ್ ನಾರ್ಮಲ್ ಡೆಲಿವರಿ ನನ್ನ ಮಗಳು. ಇವನಿಗೆ ನನಗೆ C-ಸೆಕ್ಷನ್ ಆಗಿತ್ತು. ಸೊ ಹುಟ್ಟಿದ್ದು ಫಸ್ಟ್ ಟೈಮ್ ನಾನು ಅಳೋ ಸೌಂಡ್ ಕೇಳಿದ್ದು ಫಸ್ಟ್ ಟೈಮ್ ನಾನು ನನ್ನ ಮಗಳನ್ನ ಇಟ್ಕೊಂಡಿದ್ದು. ಹಾಗೆ ಹಸಿ ನೆನಪು ಹಾಗೇ ಇದೆ. ಸ್ವಲ್ಪ ಜನ ಹೆಣ್ಮಗು ಅಂತ ಸ್ವಲ್ಪ ಮೂತಿ ತಿರ್ಸ್ಕೊಳ್ಳೋದು ಇತ್ತು. ಇಟ್ಸ್ ಓಕೆ, ನಾನು ಕೇರ್ ಮಾಡಲ್ಲ, ನನ್ನ ಮಗಳು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಶುಕ್ರವಾರ ಹುಟ್ಟಿದ್ದು, ಮಧ್ಯಾಹ್ನ ಹುಟ್ಟಿದ್ದು, 1:10ಕ್ಕೆ 1:09ಕ್ಕೇನೋ ಹುಟ್ಟಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅವಳು ಹುಟ್ಟ ಮೇಲೂ ಕೂಡ ಅಷ್ಟೇ ಹ್ಯಾಪಿಯಾಗಿ ಇತ್ತು. ಜೀವನ ಸಾಕ್ತಿತ್ತು. ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನನ್ನ ಮಗಳು ಅವಳನ್ನ ನೋಡ್ಕೊಳ್ಳೋದು, ಅವಳ ನಗು, ಅವಳ ತುಂಟಾಟ ನೋಡಿ ಆಲ್ಮೋಸ್ಟ್ ಡೇನೇ ಹೋಗ್ತಾ ಇರೋದು ಗೊತ್ತಾಗ್ತಾ ಇರಲಿಲ್ಲ. ಮೇ ಬಿ ದೇವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ ಗೈಸ್. ಸೊ ನನ್ನ ಮಗಳು ಹುಟ್ಟೋ ಟೈಮಲ್ಲಿ ಹುಟ್ಟಾದ್ಮೇಲೆ ಕೊರೋನಾ ಸ್ಟಾರ್ಟ್ ಆಯಿತು. ಸೊ ಆವಾಗ ಅವರ ಅಪ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಲ್ಮೋಸ್ಟ್ 2-3 ತಿಂಗಳು ಸಿಕ್ಕಿದ್ದು. ಎಲ್ಲ ಜಾಸ್ತಿ ಅಂದರೆ ಕೊರೋನಾ ಟೈಮ್ ಇರೋ ವೀಡಿಯೋಸೇ ಜಾಸ್ತಿ ಇದೆ ಮೊಬೈಲಲ್ಲಿ. ಸೊ ಅಪ್ಪ ಮಗಳು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗೊತ್ತಿರಲಿಲ್ಲ ಹೀಗಾಗುತ್ತೆ ಅಂದ್ಬಿಟ್ಟು. ಸೊ ಅವಳು ನಮ್ಮ ಮಗಳು ಅನ್ನೋ ಹೆಚ್ಚಾಗಿ ಅವಳು ದೇವರ ಮಗು ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟಿದ್ರು. ನನ್ನ ಫ್ಯಾಮಿಲಿಲಿ ಕೂಡ ಅಷ್ಟೇ. ಅವರು ಚಿಕ್ಕಪ್ಪ ಆಗಿರ್ಬೋದು, ಮಾಮ ಆಗಿರ್ಬೋದು, ಎಲ್ಲರೂ ಕೂಡ ಫಸ್ಟ್ ಮಗು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೆ ಫಸ್ಟ್ ಮಗು. ಆ್ಯಂಡ್ ಇವ್ರ ಕಡೆ ಕೂಡ ನನ್ನ ಮಗಳು ಫಸ್ಟ್ ಮಗು ಆಗಿದ್ಲು. ಸೊ ತುಂಬ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು. ಆ್ಯಂಡ್ ಗೊತ್ತಿಲ್ಲ, ನಮಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ ನನ್ನ ಮಗಳು ನಮ್ಮ ಜೊತೆ ಇರೋದು, ಅಥವಾ ದೇವರಿಗೆ ಅವಳನ್ನ ನೋಡಿ ಪ್ರೀತಿ ಜಾಸ್ತಿ ಆಗೋಯ್ತು ಕರ್ಕೊಂಡ್ರು, ಗೊತ್ತಿಲ್ಲ. ಸೊ ವಿ ಮಿಸ್. ಈಗಲೂ ಕೂಡ ಅಷ್ಟೇ. ಆ್ಯಂಡ್ ನಾನು ಹೇಳ್ತಾ ಇರ್ತೀನಿ, ನನ್ನ ಮಗ ಸ್ವಲ್ಪ ಅವ್ನ ಬಾಯ್ಸ್ ಆಗಿರ್ಬೋದು, ನೋಡೋಕ್ಕಾಗಿರ್ಬೋದು ಹಾಗೆ ಹೋಲಿಕೆ ಇದೆ. ಆ್ಯಂಡ್ ತುಂಬ ಜನ ಅಂತ ಇರ್ತಾರೆ ಒಂದೊಂದ್ಸಲ, ಓಕೆ ಅವರ ಅಕ್ಕನ ಥರ ಇದ್ದಾನೆ ಅಥವಾ ಯಾರ ಥರ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಏನಿಲ್ಲ, ಅವಳು ಇವಾಗ ಅಟ್ಲೀಸ್ಟ್ ನೆಮ್ಮದಿಯಾಗಿ ಇದ್ದಾಳೆ, ನಮ್ಮನ್ನ ನೋಡ್ತಿದ್ದಾಳೆ. ನಮಗಿಂತ ಹೆಚ್ಚಾಗಿ ಅವರ ತಮ್ಮನ್ನ ನೋಡ್ತಿದ್ದಾಳೆ ಅಂತ ಅನ್ಕೋತೀನಿ. ಆ್ಯಂಡ್ ವಿ ಮಿಸ್ ಸರ್. ಸೊ ನೆನೆಸ್ಕೋತಾ ಇರ್ತೀವಿ. ಆ್ಯಂಡ್ ಈಗಲೂ ಕೂಡ ಇವನು ಫುಲ್ಲು ಹುಡುಗರು ಹೇಗಂದರೆ ಫುಲ್ ಬಾಕ್ಸಿಂಗ್ ಅವ್ರ ಅಪ್ಪಂದ್ರ ಹತ್ರ. ಬಟ್ ಹೆಣ್ಮಕ್ಳು ಆಗಿರಲ್ಲ, ತುಂಬ ಸಾಫ್ಟಾಗಿ ಏನಾದರೂ ಈ ಥರ ಮಾತಾಡ್ಬೇಕಾದ್ರೆ ಅವಳ ಬಗ್ಗೆ ಬಂದೇ ಬರುತ್ತೆ. ಸೊ ಬಬ್ಲಿನೇ ಬೆಸ್ಟು. ತುಂಬ ಸಾಫ್ಟಾಗಿ ಅಪ್ಪನ್ನ ಲವ್ ಮಾಡ್ತಿದ್ಲು. ನೀನೇ ಬಾಕ್ಸಿಂಗ್ ಮಾಡಿ ಪಪ್ಪಂಗೆ ಹರ್ಟ್ ಮಾಡ್ತೀಯಾ ಅಂತ ಅಂದಾಗಲ್ಲ, ಆಲ್ಮೋಸ್ಟ್ ಆ ಟಾಪಿಕ್ ಬಂದಾಗಲ್ಲ ನನ್ನ ಮಗಳು ನೆನೆಸ್ಕೋತಾನೆ ಇರ್ತೀವಿ. ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ತಿದ್ಲು ನನ್ನ ಮಗಳು, ದೊಡ್ಡೋಳಾಗಿರ್ತಿದ್ಲು. ಹೇಗಿರ್ತಿದ್ಲು ಅಂತ ಗೊತ್ತಿಲ್ಲ. ಸೊ ಬಟ್ ಅವಳ ಸ್ವೀಟ್ ಮೆಮೊರೀಸ್ ಕೂಡ ಹಾಗೇ ಇದೆ. ಆ್ಯಂಡ್ ಕಣ್ಮುಚ್ಚಿ ಯಾವುದಾದ್ರೂ ಮೂಮೆಂಟ್ ಹೇಳ್ಬೇಕಾದ್ರೆ ನನಗೆ ಅದು 3 months ಹಾಸ್ಪಿಟಲ್ ನೆನಪಾಗುತ್ತೆ. ಬಟ್ ಫುಲ್ ಒಳ್ಳೆ ಮೆಮೊರೀಸ್ ಅಂತಂದರೆ ತುಂಬಾ ಇದೆ. ಆ್ಯಂಡ್ ಇವತ್ತು ನಾವು ಆಲ್ಮೋಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಇಲ್ಲಿವರೆಗೂ ಕೂಡ. ಸೊ ನನ್ನ ಮಗನ ಕೈಯಲ್ಲೇ ಕೇಕ್ ಕಟ್ಟಿಂಗ್ ಇರುತ್ತೆ. ಆ್ಯಂಡ್ ಅವಳ ಒಂದು January 31st ನಮ್ಮನ್ನ ಬಿಟ್ಟು ಹೋಗಿದ್ದು. ಆ ಟೈಮಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅವಳನ್ನ ನೆನಪಲ್ಲಿ ಮಕ್ಕಳಿಗೆ ಆಗಿರ್ಬೋದು, ಅಂಗನವಾಡಿ ಮಕ್ಕಳಿಗೆ ಆಗಿರ್ಬೋದು, ನಮ್ಮ ಅನುಕೂಲ ತಕ್ಕಂತೆ ಅವಳ ನೇಮಲ್ಲಿ ಏನೋ ಸ್ವೀಟ್ಸ್ನ ನಾವು ಹಂಚುತ್ತೀವಿ. ಸೊ ಇವತ್ತು ನಾವು 3 ಜನನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗ ಅಂತೂ ಫುಲ್ಲು ಎಕ್ಸೈಟಲ್ಲಿ ಇದ್ದಾಳೆ ಕೇಕ್ ಕಟ್ ಮಾಡಬೇಕು ಅಂತ. ಸೊ ಆರ್ಡರ್ ಮಾಡಿದೆ. ಆ್ಯಂಡ್ ನನ್ನ ಮಗಳಿಗೂ ಕೂಡ ಅಷ್ಟೇ ತುಂಬ ಬರ್ಡೇ ಸೆಲೆಬ್ರೇಷನ್ ಅಂದರೆ ತುಂಬಾ ಅವಳಿಗೆ ಇಷ್ಟ ಆಗ್ತಿತ್ತು. ಸೊ ಕೇಕ್ ಸೆಲೆಬ್ರೇಷನ್, ನಮಗೆ ನಿದ್ದೆ ಬರ್ತಿದ್ರು ಅವಳು 12 o'clock ಎದ್ದಿರ್ತಿದ್ಲು. ಅವಳಿಗೆ ಈ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಸೊ ಓಕೆ, ಅದನ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್. ಸೊ ಅವನ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಹೆಚ್ಚಿಗೆ ನಾನೇನು ಮಾತಾಡೋದಿಲ್ಲ, ಜಸ್ಟ್ ಸೆಲೆಬ್ರೇಟ್ ಮಾಡೋಣ, ಜಸ್ಟ್ ಒಳ್ಳೆ ಹ್ಯಾಪಿ ಮೂಮೆಂಟ್. ಚಿರೋ ಅದು ಮಿಕ್ಕಿ ಮೌಸ್ ಕೇಕ್ ಅಲ್ಲ ಅದು. ಸೊ ಬನ್ನಿ. ಆ್ಯಂಡ್ ನಾನು ಬೆಕಿನೋಯಿಂದ ಆರ್ಡರ್ ಮಾಡಿದ್ದೆ. ಕೇಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ.
ಸೊ ಹಾಗೆ ಇದೊಂದು ಸ್ಮಾಲ್ ಮೆಸೇಜ್. ಸೊ ವಿ ಆಲ್ ಮಿಸ್ ಬಬ್ಲಿ. ಸೊ ಎಲ್ಲರೂ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಎಸ್. ಸೊ ಕೇಕ್ ಆರ್ಡರ್ ಬಿಟ್ಟು ಎಕ್ಸೈಟೆಡ್. ಯಾರ್ದು ಬರ್ಡೇ ಕಂದ? ಹೇ ಯಾರ್ದು ಇವತ್ತು ಬರ್ಡೇ? ಅಕ್ಕಂದು. ವಿಶ್ ಮಾಡ್ದ? ಅಕ್ಕಂಗೆ ವಿಶ್ ಮಾಡ್ಬಿಡು. ಹ್ಯಾಪಿ ಬರ್ಡೇ. ಹಾಂ, ಹ್ಯಾಪಿ ಬರ್ಡೇ ಬಬ್ಲಿ ಅಕ್ಕ. ಓಕೆ. ಸೊ ಹಾಂ, ಇದೊಂದು ಮೆಸೇಜ್ ಕಾರ್ಡ್ ಕೊಟ್ಟಿದ್ದಾರೆ. ಎಸ್. ಸೊ ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಕೇಕು. ನನ್ನ ಮಗ ಫುಲ್ ಎಕ್ಸೈಟ್ ಆಗಿದ್ದಾನೆ. ಆ್ಯಕ್ಚುಲಿ ಬೇಕಿಂಗೋದಲ್ಲಿ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬರ್ಡೇಗೂ ಅಲ್ಲೇ ಮಾಡಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಎಸ್ ಗೈಸ್, ಹಾಂ, ಚಾಕ್ಲೇಟ್ ಫ್ಲೇವರ್ ಸಮಥಿಂಗ್ ಟ್ರಫಲ್ ಏನೋ ಅನಿಸುತ್ತೆ. ಇದು ನೋಡ್ಕೊಳ್ಳಿಲ್ಲ, ಚೆನ್ನಾಗಿತ್ತು ಅಂತ ತೊಗೊಂಡೆ. ಆ್ಯಂಡ್ ನೈಫ್ ಕೂಡ ಅವರೇ ಕೊಟ್ಟಿದ್ದಾರೆ. ಹಾಂ, ನೈಫ್ ಕೂಡ ಪ್ಯಾಕ್ ಮಾಡಿಬಿಟ್ಟು ಪಿಂಕ್ ಕಲರೇ ಮಾಡಿಬಿಟ್ಟಿದ್ದಾರೆ. ಸೊ ಕೇಕು, ಕ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಗೈಸ್. ಹೋಗಿದೆ ಅದಕ್ಕೆ ಮ್ಯಾಚ್ ಬಾಕ್ಸ್ ಎತ್ಕೋರು. ಸೊ ಉಫ್ ಮಾಡು. ಹ್ಯಾಪಿ ಬರ್ಡೇ ಬಬ್ಲಿ ಅಕ್ಕ. ಹ್ಯಾಪಿ ಬರ್ಡೇ ಬಬ್ಲಿ ಅಕ್ಕ. ಟೇಕ್ ನೈಫ್. ಹೇಳಮ್ಮ ಅಕ್ಕ. ಹ್ಯಾಪಿ ಬರ್ಡೇ ಅಕ್ಕ. ಸಿ ಕ್ಯಾಮ್ರಾ ಸಿದೆ. ಹಾಯ್ ಹಾಯ್. ಕಟ್ ಮಾಡು. ಹಾಂ ಹಾಂ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಟ್ ಮಾಡು. ಗಾಡ್ ಬ್ಲೆಸ್ ಯು ಅಕ್ಕ. ಓಕೆ, ಪಪ್ಪಂಗೆ ತಿನ್ಸಿದ. ಇಲ್ಲ, ನಾನೇ ನಿಂತಿಸ್ತೀನಿ. ಕೇಕ್ ಅಂದರೆ ಭಾರಿ ಇಷ್ಟ ಗೈಸ್ ಅವನಿಗೆ. ಸೂಪರಾ. ಹ್ಯಾಪಿ. ಥ್ಯಾಂಕ್ ಯು ಅಕ್ಕ. ಅಲ್ಲಿ ಹೇಳು ಅಕ್ಕ, ವಿ ಮಿಸ್ ಯು. ಓಕೆ, ಸೇ ಗೈಸ್. ಸೊ ಇಷ್ಟಿಗೆ ಇಲ್ಲಿ ಟೇಕ್ ಇಟ್. ದಿಸ್ ಒನ್ ಲೈ. ನನಗೆ ಮಮ್ಮಿ. ಕೇಕ್ ಚೆನ್ನಾಗಿದೆ. ಕೇಕ್ ಚೆನ್ನಾಗಿದೆ ಮನೆ. ಯು ಡಿಡ್ಂಟ್ ಸೇ ಥ್ಯಾಂಕ್ ಯು. ಸೊ ಓಕೆ ಗೈಸ್, ಇಷ್ಟು ನಮ್ಮ ಸಿಂಪಲ್. ಸೊ ಸಂಜೆ ಒಂದು ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಹೋಗಬೇಕು ಅಲ್ಲಿಗೆ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ತುಂಬ ಜನದ ಬರ್ಡೇ ಇದೆ. ಸೊ ಅವರೆಲ್ಲರಿಗೂ ಕೂಡ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕೇಕ್ ತಿನ್ನಬೇಕು. ಬಾಯ್.